ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಇಷ್ಟು ಸೀಸನ್ಗಳಲ್ಲಿ ಯಾರು ಒಬ್ಬ ಕಂಟೆಸ್ಟೆಂಟ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾನೆ ಅಂದರೆ ಅದು 100% ಗಿಲ್ಲಿ ನಟ ಅಂತಲೇ ಹೇಳ್ಬೋದು. ಯಾಕಂದರೆ ಗಿಲ್ಲಿ ನಟ 1 ಮಿಲಿಯನ್ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ ಗೈಸ್ ಇನ್ಸ್ಟಾಗ್ರಾಮಲ್ಲಿ. ಓಹ್, ಯಾರು ಗುರು ಇಷ್ಟು ಸೀಸನ್ಗಳಲ್ಲಿ ಯಾರಿಗಾಗಿದೆ ಗುರು? ಒಂದು 2 ಲಕ್ಷ ಫಾಲೋವರ್ಸ್, ಒಂದು 3 ಲಕ್ಷ ಫಾಲೋವರ್ಸ್ ಆಯಿತು, ಒಂದು 4 ಲಕ್ಷ ಫಾಲೋವರ್ಸ್ ಹೆಚ್ಚಾಗಿದ್ದಾರೆ ಅಂತ ತಿಳ್ಕೊಳ್ಳಿ. ಬಟ್ ಎಷ್ಟು 9 ಲಕ್ಷ ಆಗಿರೋದು ಒಟ್ಟು ಗಿಲ್ಲಿಗೆ. ಅದು ಬಂದಾಗ 1,02,000 ಜನ ಫಾಲೋವರ್ಸ್ ಇದ್ದಿದ್ದು ಅದು ಒಳಗಡೆ ಬಂದಾಗ. ಬಟ್ ಬಂದಾದಮೇಲೆ 9 ಲಕ್ಷ ಫಾಲೋವರ್ಸ್ ಆಗಿದಾರಲ್ಲ, ಹ್ಯಾಟ್ಸ್ ಆಫ್. ಎಲ್ಲಿದ್ರು ಗುರು ಅವರೆಲ್ಲ. ಉಫ್, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಯಾರು ಇಷ್ಟು ಸೀಸನ್ಗಳಲ್ಲಿ ಒಬ್ಬ ಈ ಥರ ಇಲ್ಲವೇ ಇಲ್ಲ ಕಂಟೆಸ್ಟೆಂಟು. ಮೋಸ್ಟ್ಲಿ ಗಿಲ್ಲಿ ಇದು ಮುಂದೆ ಬರೋ ಸೀಸನ್ಗಳಲ್ಲೂ ಯಾರೂ ಕೂಡ ಗಿಲ್ಲಿ ಸ್ಥಾನ ತುಂಬಿಸೋಕ್ಕೆ ಸಾಧ್ಯನೇ ಇಲ್ಲ. 1 ವರ್ಸಸ್ ಆಲ್ ಕಂಟೆಸ್ಟೆಂಟ್ ಅಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಓಕೆ, ಪ್ರಥಮ್ ಅಂತ ಹೇಳ್ಬೋದು. ತುಂಬ ಜನ ಪ್ರಥಮ್ಗೆ ಈ ಥರ ಕ್ರೇಜ್ ಇರಲಿಲ್ಲ ಗುರು. ಇತ್ತು ಅಂದರೆ ಈ ರೇಂಜಿಗೆ ಇರಲಿಲ್ಲ. ಆವಾಗ ಸೋಷಿಯಲ್ ಮೀಡಿಯಾ ಇಷ್ಟು ಆ್ಯಕ್ಟಿವ್ ಆಗೆಲ್ಲ ಇರಲಿಲ್ಲ ಮೋಸ್ಟ್ಲಿ ಪ್ರಥಮ್ ಈ ಸೀಸನ್ನೆಲ್ಲ. ಬಟ್ ಗಿಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಬಿಡು ಮಗ. ಯು ಆರ್ ಅನದರ್ ಲೆವೆಲ್ ಅಂತಲೇ ಹೇಳ್ಬೋದು. ನನಗೆ ಗಿಲ್ಲಿಲಿ ಯಾವುದೋ ಒಂದು ದೈವಿಕ ಶಕ್ತಿ ಇದೆ ಗುರು. ಯಾಕೆ ಅಂತ ಈಗ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಯಾರು ಗುರು ಅಷ್ಟು ಡೈಲಾಗ್ಸು ಇದ್ದಕ್ಕಿದ್ದಂಗೆ ಅಲ್ಲೇ ಒಂದು ಕವನ ಹೇಳೋದು, ಅಲ್ಲೇ ಒಬ್ಬರ ಮೇಲೆ ಸ್ಟೋರಿ ಬರೆಯೋದು, ಅಲ್ಲೇ ಒಂದೊಬ್ಬರ ಮೇಲೆ ಹಾಡು ಹೇಳೋದು ಹೆಂಗೆ ಸಾಧ್ಯ? ಚಾನ್ಸೇ ಇಲ್ಲ. ಅವನಲ್ಲಿ ಯಾವುದೋ ಒಂದು ಶಕ್ತಿ ಅಂತೂ ಇದೆ. ಅವ್ನಿಗೆ ಯಾವುದೇ ಸಿನಿಮಾ ಕೇಳು, ಯಾವುದೇ ಸಿನಿಮಾ ಹಾಡು ಕೇಳು, ಇದು ಟಕ್ ಟಕ್ ಅಂತ ಹೇಳ್ತದೆ. ನಮಗೆ ಈಗ ನೋಡ್ಕೊಂಬಂದಿದ್ದು ಸಿನಿಮಾದನ್ನೇ ಆಲೆ ಒಂದು ಲೈನ್ ಮಾಡ್ತಾ ಹೋಗಿರ್ತೀವಿ. ಇವ್ನು ಏನು ಹೇಳ್ದೆ ಅಂತ ಗೊತ್ತಿಲ್ಲ. ಅವ್ನು ನೋಡಿರೋದೇ ಈಗ ಹೇಳಿದ್ರೆ ಸಾಕು, ಯಾವ ಸಿನಿಮಾದಾರ ಕೇಳಿ ಇದು ಇಲ್ಲೇ ಬರುತ್ತೆ, ಇದು ಹಿಂಗೆ ಡೈಲಾಗ್ ಕೊಡ್ತಾ ಅನ್ನ ಪಟ್ ಅಂತ ಒಂದು ಲೈನ್ ಎಗರಿಸ್ದಂಗೆ ಹೇಳ್ತಾರಲ್ಲ. ಹೆಂಗೆ ಗುರು ಸಾಧ್ಯ? ಸಾಧ್ಯನೇ ಇಲ್ಲ ಗುರು. ಆ ಮೆಮೊರಿ ಏನೋ ಒಳ್ಳೆ ಮೊಬೈಲ್ ಚಿಪ್ ಥರನೇ ಒಳ್ಳೆ ಇದಾಗ್ಬಿಟ್ಟಿದೆ ಅವ್ನಿಗೆ. ಉಫ್, ಅಷ್ಟು ಟ್ಯಾಲೆಂಟ್ ಇರೋದಕ್ಕೆ ಹೆಂಗೆ ಸಾಧ್ಯ ಗುರು? ಅಷ್ಟು ಒಬ್ಬ ಮನುಷ್ಯನಿಗೆ ಅಷ್ಟು ಟ್ಯಾಲೆಂಟ್ ಇದೆ ಹೆಂಗಿರೋದಕ್ಕೆ ಸಾಧ್ಯ? ಓಕೆ, ಒಬ್ಬ ಆ್ಯಕ್ಟರ್ಗೆ ಒಂದು ಸ್ಕ್ರಿಪ್ಟ್ ಕೊಡ್ತಾರೆ, ರೆಡಿ ಮಾಡ್ಕೊತಾರೆ, ಅವ್ರು ಅದ್ರ ಥರ ಡೈಲಾಗ್ ಹೊಡಿತಾರೆ, ಆ್ಯಕ್ಷನ್ ಮಾಡ್ತಾರೆ, ಅದನ್ನು ಓಕೆ. ಬಟ್ ಈ ಗಿಲ್ಲಿ ಆ ಥರ ಅಲ್ಲ. ಅವನೇ ಎಲ್ಲ ಸ್ಕ್ರಿಪ್ಟು ರೆಡಿ ಮಾಡ್ತಾನೆ, ಒಬ್ರ ಬಗ್ಗೆ ಸ್ಟೋರಿನೂ ಮಾಡ್ತಾನೆ, ಲೈನ್ಸ್ ಎಲ್ಲ ಅವನೇ ಮಾಡ್ತಾನೆ. ಅಷ್ಟು ಟ್ಯಾಲೆಂಟ್ ಇರೋ ಒಬ್ಬರ ಬಗ್ಗೆ ರ್ಯಾಪ್ ಸಾಂಗ್ ಮಾಡ್ದ, ಹಾಡು ಹೇಳ್ತಾನೆ, ಡ್ಯಾನ್ಸೂ ಮಾಡ್ತಾನೆ, ಕವನನೂ ಹೇಳ್ತಾನೆ, ಬೇಕಾದ್ರೆ ಎಲ್ಲ ಏನೇನು ಬಿಗ್ ಬಾಸ್ ಮೇಲೆ ಎಂಟರ್ಟೈನ್ ಮಾಡ್ತಾನೆ. ಪ್ರತಿಯೊಂದು ಒಬ್ಬ ಮನುಷ್ಯನಲ್ಲಿ ಮಿಕ್ಸ್ಚರ್ ಆಗಿಬಿಟ್ಟಿದೆ, ಎಲ್ಲ ಅವನಲ್ಲಿ ಬಾಡಿಲಿ ಎಲ್ಲ ತುಂಬ್ಕೊಬಿಟ್ಟಿದೆ. ಎಲ್ಲ ಟ್ಯಾಲೆಂಟು ಒಬ್ಬನಲ್ಲಿ ಇರೋದಕ್ಕೆ ಅದು ಹೆಂಗೆ ಸಾಧ್ಯ? ದೇವರಾಣಿಗೂ ಗೊತ್ತಿಲ್ಲ. ಬಟ್ 1 ಲಕ್ಷದಿಂದ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಗಿಲ್ಲಿ ನಟ 1 ಲಕ್ಷ ಫಾಲೋವರ್ಸಿಂದ ಈಗ 1 ಮಿಲಿಯನ್. ಗಿಲ್ಲಿ ನಟ, ರಜತ್ ಅವರು ಹಾಗೆ ರಘು ಸರ್ ಕೂಡ ಇದ್ರು ಅನಿಸುತ್ತೆ. ಅವಾಗ ಗಿಲ್ಲಿ ನಟ ಹೇಳ್ತಿದ್ದ, ನಾನು ಹೊರಗಡೆ ಹೋಗೋಷ್ಟರಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಆಗಿರ್ತಾರ ಅಂತ ಕೇಳಿದಾಗ ರಜತ್ ಅವ್ರು ಹೇಳ್ತಾರೆ, ಬಿಡೋಲೋ, ನಮ್ಮ ಜನಗಳು ಹುಡುಗರಿಗೆಲ್ಲ ಎಲ್ಲಿ ಫಾಲೋ ಮಾಡ್ತಾರೆ, ಬರೀ ಹುಡುಗಿರಿಗೆ ಅಂತ ಈ ಡೈಲಾಗ್ ರಜತ್ ಅವ್ರು ಹೊಡಿತಾರೆ. ಆಗ ಗಿಲ್ಲಿ ಕೂಡ ಹೇಳ್ತಾನೆ, ಕರೆಕ್ಟ್ ಕಣ, ನಮ್ಮ ಹುಡುಗರಿಗೆ ಕಡೆ ಹಿಂಗೆ, ಅದೇ ಹುಡುಗಿರಿಗೆ ನೋಡಿ ಹೆಂಗೆ ಫಾಲೋವರ್ಸ್ ಮಾಡ್ಕೊಂಡು ಹೊರಟೋಗ್ತಾರೆ ಅಂತ ಗಿಲ್ಲಿ ಡೈಲಾಗ್ ಹೊಡಿತಾರೆ. ಗಿಲ್ಲಿ ಹೇಳಿದ, ನಾನು ಹೊರಗಡೆ ಹೋಗೋಷ್ಟು 1 ಮಿಲಿಯನ್ ಫಾಲೋವರ್ಸ್ ಆಗಿದ್ರೆ ಸಾಕಾಯಿತು ಅಂತ. ಗುರು, ಇನ್ನು ಬರೋಷ್ಟರಲ್ಲಿ ಇನ್ನೊಂದು ವಾರದಲ್ಲಿ ಬೇಕಾದ್ರೆ 1.5 ಮಿಲಿಯನ್ ಆದರೂ ಹೇಳೋಕ್ಕಾಗಲ್ಲ. ಅಷ್ಟು ಆ ರೇಂಜ್ಗೆ ಈಗ ಒಂದು ವಾರದಿಂದ ಯಾವ ರೇಂಜಲ್ಲಿ ಹೋಗ್ತಿದೆ ಅಂದರೆ ಫಾಲೋವರ್ಸು ಹೇಳೋಕ್ಕಾಗ್ತಿಲ್ಲ. ಆ ರೇಂಜಲ್ಲಿ ಹೋಗ್ತಿದ್ದಾರೆ ಫಾಲೋವರ್ಸು. ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಗಿಲ್ಲಿ, ನೀನು ಬೇರೆ ಲೆವೆಲಲ್ಲೇ ಬೆಳಿತೀಯ. ನಿನ್ನ ಈ ಫ್ಯಾನ್ ಫಾಲೋಯಿಂಗ್ ನೋಡಿ ನಿನ್ನ ದೊಡ್ಡ ಡೈರೆಕ್ಟರ್ ಕೂಡ ಕರೀತಾರೆ. ಬೇರೆದೇ ಚಿನ್ನದೇ ಇಲ್ಲ, ಬೇರೆ ಲೆವೆಲ್ಗೆ ಬೆಳಿತೀಯ. ನಿನ್ನ ಈಗ ಕಂಡ್ರೆ ಸ್ವಲ್ಪ ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರಲ್ಲ, ಅವರೆಲ್ಲ ಆಲ್ಮೋಸ್ಟ್ ಹತ್ರ ಬರೋಕ್ಕೆ ಟ್ರೈ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಗಿಲ್ಲಿಗೆ 1 ಮಿಲಿಯನ್ ಆಗಿರೋ ಫಾಲೋವರ್ಸ್ಗೆ ಎಕ್ಸೈಟ್ಮೆಂಟಲ್ಲಿ ಏನೋ ಮಾತಾಡ್ತಿದ್ದೀನಿ. ಸಾರಿ, ನಂಗೆ ಹುಷಾರು ಬೇರೆ ಇಲ್ಲ, ಅದಕ್ಕೋಸ್ಕರ ಹಂಗೆ ಆಗ್ತಿದೆ, ಮಾತಾಡೆಲ್ಲ ತೊಂದು ಬರ್ತಿದೆ. ಸಾರಿ. ಗಿಲ್ಲಿಗೆ 1 ಮಿಲಿಯನ್ ಫಾಲೋವರ್ಸ್ ಆಗಿರೋ ಸಂತೋಷಕ್ಕೆ ಯಾರ್ಯಾರು ಸೆಲೆಬ್ರೇಷನ್ ಮಾಡ್ತೀರಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ಫುಲ್ ಖುಷಿ ಆಗ್ತದೆ. ಬಟ್ ನಾನು ಸೆಲೆಬ್ರೇಷನ್ ಮಾಡೋ ಮೂಡಲ್ಲಿ ಇಲ್ಲ. ಸೊ ನೀವೆಲ್ಲ ಸೆಲೆಬ್ರೇಷನ್ ಮಾಡಿ ಖುಷಿಯಾಗಿರಿ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.